Hello, ಎಲ್ರಿಗೂ ನಮಸ್ಕಾರ. Welcome back to my channel. So in today's video I am making pizza. So ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ತುಂಬ ಇಷ್ಟ ಪಿಜ್ಜಾ ಅಂದರೆ. ಸೊ ಇದನ್ನು ಹೆಸರುಬೇಳೆ ಬೇಸಿಂದ ಮಾಡಿದ್ದೀವಿ. ಹೆಸರುಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಟ್ಟಾದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ, ಶುಂಠಿ, ಒಂದು ಮೆಣಸಿನ್ಕಾಯಿ, ಉಪ್ಪು ಎಲ್ಲ ಹಾಕಿ ರುಬ್ಬಿಟ್ಕೊಂಡು ಅದರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದು ನಮ್ಮ ಪಿಜ್ಜಾ ಬೇಸ್ ಆಗಿರುತ್ತೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಹೆಸರುಬೇಳೆ ಇಸ್ ರಿಚ್ ಇನ್ ಪ್ರೋಟೀನ್. ಇವಾಗ ನಾವು ಪಿಜ್ಜಾ ಮೇಲೆ ಏನೇನು ಟಾಪಿಂಗ್ಸ್ ಹಾಕಬೇಕು, ವೆಜ್ಜೀಸು ಅದನ್ನೆಲ್ಲ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊತಾ ಇದ್ದೀವಿ. ಈರುಳ್ಳಿ ಸ್ವಲ್ಪ ದಪ್ಪ ಕಟ್ ಮಾಡಿರೋ ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಫ್ರೈ ಮಾಡಿ ಇಟ್ಕೊತಾ ಇದ್ದೀವಿ. ನಿಮ್ಗೆ ಯಾವ್ದು ವೆಜಿಟೇಬಲ್ಸ್ ಬೇಕೋ ಅದೆಲ್ಲ ನೀವು ಹಾಕೊಬೋದು. ನಾವಿಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀವಿ. ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಟೊಮ್ಯಾಟೊ ಸ್ವಲ್ಪ ದಪ್ಪಗೆ ಹಚ್ಕೊಂಡಿದ್ದೀವಿ. ಯಾಕೆಂದರೆ ಪಿಜ್ಜಾ ಮೇಲಿರೋ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ದಪ್ಪವಾಗೇ ಇರುತ್ತೆ ಅಂತ. ಸೊ ನಿಮ್ಗೆ ಯಾವ್ದು ಇಷ್ಟ ವೆಜಿಟೇಬಲ್ಸ್, ನಿಮ್ಮ ಮಕ್ಕಳು ಯಾವ್ದು ವೆಜಿಟೇಬಲ್ಸ್ ತಿಂತಾರೆ ಎಲ್ಲ ನೀವು ಸಪ್ರೇಟಾಗಿ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಬೋದು. ಮತ್ತು ಪನ್ನೀರನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಮತ್ತು ಇವತ್ತಿನ ಪಿಜ್ಜಾಗೆ ನಾವು ಸ್ವಲ್ಪ ಸ್ವೀಟ್ ಕಾರ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಕಾರ್ನ ತಂದು ಅದನ್ನು ಸ್ವಲ್ಪ ಒಂದು 10 ನಿಮಿಷ ಬಿಸಿನೀರಲ್ಲಿ ಬೇಯಿಸಿ ಅದನ್ನು ಸಪ್ರೇಟಾಗಿ ಉಪ್ಪು ಹಾಕಿ ಬೇಯಿಸಿ ಅದನ್ನು ಎತ್ತಿಟ್ಕೊಂಡಿದ್ದೀವಿ. ಸೊ ಇಲ್ಲಿ ನಾವು ಯಾವ್ದಾದ್ರು ವೆಜಿಟೇಬಲ್ಸ್ ಹಾಕ್ತಾಯಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಆನಿಯನ್ನು, ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ, ಟೊಮ್ಯಾಟೊ, ಸ್ವೀಟ್ ಕಾರ್ನ್, ಇಷ್ಟು ವೆಜಿಟೇಬಲ್ಸ್ ನಾವು ಹಾಕ್ತಾಯಿದ್ದೀವಿ. ಇವಾಗ ನಾನು ಮೊದಲೇ ಹೇಳ್ದಂಗೆ ಹೆಸರುಬೇಳೆ ಏನು ರುಬ್ಬಿಟ್ಕೊಂಡಿದ್ವಿ ಆ ಪೇಸ್ಟನ್ನು ಇಲ್ಲಿ ದೋಸೆ ಹಂಚಿನ ಮೇಲೆ ದೋಸೆ ಥರ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪವಾಗಿ ನೀವು ಹಾಕೊಬೋದು. ಇಲ್ಲಿ ನಾವು ತಿನ್ ಕ್ರಸ್ಟ್ ಪಿಜ್ಜಾ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬೇಯಿಸಿ ಎರಡೂ ಕಡೆನೂ ಬೇಯಿಸಾದ್ಮೇಲೆ ಇದ್ರ ಮೇಲೆ ನಾವು ಸ್ವಲ್ಪ ಕೆಚಪ್ ಹಾಕ್ತಾಯಿದ್ದೀವಿ. ಕೆಚಪ್ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀವಿ. ಟೊಮೆಟೊ ಕೆಚಪ್ ಎಲ್ಲ ಸ್ಪ್ರೆಡ್ ಮಾಡಾದಮೇಲೆ ಇದಕ್ಕೆ ಸ್ವಲ್ಪ ಮೊಝರೆಲ್ಲಾ ಚೀಸ್ ಆ್ಯಡ್ ಮಾಡ್ತಾಯಿದ್ದೀವಿ. ಮೊಝರೆಲ್ಲಾ ಚೀಸ್ ಬೇಕಾದರೂ ಹಾಕೊಬೋದು, ಇಲ್ಲಾಂದರೆ ಅಮೂಲ್ ಚೀಸ್ ಸ್ಲೈಸಸ್ಸು, ಬೇರೆ ಚೀಸ್ ಸ್ಲೈಸಸ್ಸು ಬರುತ್ತೆ, ಅದನ್ನು ನೀವು ಕಟ್ ಮಾಡಿ ಹಾಕೊಬೋದು. ಸೊ ಮಕ್ಳಿಗೆ ಸ್ವಲ್ಪ ಇಷ್ಟ ಅಂತ ಚೀಸ್ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀವಿ. ಚೀಸೆಲ್ಲ ಹಾಕಾದ್ಮೇಲೆ ಅದ್ರ ಮೇಲೆ ನಾವು ಏನೇನು ವೆಜ್ಜೀಸು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಅದ್ರ ಮೇಲೆ ಲೋಡ್ ಮಾಡ್ತಾಯಿದ್ದೀವಿ. ಫುಲ್ಲಿ ಲೋಡೆಡ್ ವೆಜಿಟೇಬಲ್ ಪಿಜ್ಜಾ ಇದು. ಸೊ ಎಲ್ಲರಿಗೂ ಇಷ್ಟ, ಮಕ್ಕಳಿಗೆಲ್ಲ ಪಿಜ್ಜಾ ಅಂದರೆ ತುಂಬ ಇಷ್ಟ. ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ರೀತಿ ಪಿಜ್ಜಾ ಮಾಡಿ ಮಕ್ಳಿಗೆ ತಿನ್ನಿಸಿ ಅಂತ. ಸೊ ಈಗಿನ ಮಕ್ಕಳಂತೂ ಪಿಜ್ಜಾ ಬೇಕು ಅಂತ ಯಾವಾಗಲೂ ಹಠ ಮಾಡ್ತಾ ಇರ್ತಾರೆ. ನಾವು ನೋಡ್ತಾ ಇರ್ತೀವಿ ಹೊರಗಡೆ ತಿನ್ನೋದು ಎಷ್ಟೊಂದು ಹೆಲ್ತಿಗೆ ಎಷ್ಟೊಂದು ಎಫೆಕ್ಟ್ ಮಾಡುತ್ತೆ ಅಂತ. ಸೊ ಮನೇಲಿ ಈ ರೀತಿ ನೀವು ಮಾಡಿಕೊಡ್ಬೋದು. ಸೊ ಇಲ್ಲಿ ಎಲ್ಲ ವೆಜಿಟೇಬಲ್ಸು ಹಾಕಾಗಿದೆ. ಸ್ವೀಟ್ ಕಾರ್ನು ಮತ್ತು ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ಮು ಮತ್ತು ಪನ್ನೀರ್ ಎಲ್ಲ ಲೋಡ್ ಮಾಡಾದಮೇಲೆ ಅದ್ರ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಚೀಸ್ ಹಾಕ್ಬಿಟ್ಟು ಚೀಸ್ ಸ್ವಲ್ಪ ಕರ್ಗೋವರೆಗೂ ಲೋ ಫ್ಲೇಮಲ್ಲಿ ಮೆಲ್ಟ್ ಆಗಲಿ ಅಂತ ಸ್ವಲ್ಪ ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ದೀವಿ. ಸೊ ಅದು ಚೀಸ್ ಮೆಲ್ಟ್ ಆದಮೇಲೆ ಪಿಜ್ಜಾ ಇಸ್ ರೆಡಿ. ಸೊ ಹಿಂಗೆ ಕಾಣಿಸ್ತಾ ಇದೆ ನಮ್ಮ ಪಿಜ್ಜಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದನ್ನು ನಿಧಾನವಾಗಿ ಪ್ಲೇಟ್ ಮೇಲೆ ಎತ್ತಿಟ್ಕೊಂಡಿದ್ದೀವಿ. ಪ್ಲೇಟ್ ಮೇಲೆ ಎತ್ತಿಟ್ಕೊಂಡ್ಮೇಲೆ ಅದಕ್ಕೆ ನೀವು ಬೇಕಾದರೆ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಸೊ ನಮ್ಮ ಮನೇಲಿ ತುಂಬ ಚೆನ್ನಾಗಾಗಿತ್ತು, ತುಂಬ ಯಮ್ಮಿ ಆಗಿತ್ತು ಪಿಜ್ಜಾ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.